ರೆಡಿನಾ ರೆಡಿನಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ವರಲ್ಲಿ ಒಂದು ಸಣ್ಣ ಮನವಿ ಏನಂದರೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತು ನನಗೆ ಬೇಕಾಗಿರೋರೆಲ್ಲ ಮಾಡಿದ್ರೆ ಅಂತ, ಬಂದೋಗೋರು ಯಾರೂ ಮಾಡಿಲ್ಲ. ಮಾಡಿಬಿಡ್ರಿ ಒಂಚೂರು ವಿಡಿಯೋಗಳು, ನಾನು ಕಷ್ಟಪಟ್ಟೆ ವಿಡಿಯೋ ಮಾಡ್ತೀರಿ ಅದು ಸರಿ ಬಿಡು. ಆಯಿತು ಬಿಡು, ಓಕೆ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀ. ಇವತ್ತು ನಾವು ಹೊರಟಿರೋದು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡೆಯೋಕೆ ತಿರುಪತಿಗೆ ಹೊರಡ್ತಾ ಇದ್ದೀವಿ. ಈ ಒಂದು ವಿಡಿಯೋಲಿ ನಾನು ತಿರುಪತಿಗೆ ಬೆಂಗಳೂರಿಂದ ತಿರುಪತಿಗೆ ಹೋಗೋವರೆಗೂ, ಅಲ್ಲಿಂದ ಹೋಗಿ ಅಲ್ಲಿ ದರ್ಶನ ಆಗಿ ವಾಪಸ್ ನಾವು ಬೆಂಗಳೂರಿಗೆ ಬರೋವರೆಗೂ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ಹೊರಟಿರೋ ಟ್ರೈನು ತಿರುಪತಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಇದು ಸೋಮವಾರ, ಬುಧವಾರ ಮತ್ತು ಸಂಡೇ ಮಾತ್ರ ಇರುತ್ತೆ. ಈ ಟ್ರೈನ್ ಬಂದು ಸಿಟ್ಟಿಂಗ್ ಮಾತ್ರ ಇರೋದು, ಅಲ್ಲೆಲ್ಲ ನೋಡ್ಬೋದು ನೀವು. ಹೇಳ್ರಪ್ಪ, ಹೇಳ್ರು. ಈ ಒಂದು ಟ್ರೈನ್ ಮಾತ್ರ ನಮಗೆ ಸೋಮವಾರ, ಬುಧವಾರ ಮತ್ತೆ ಸಂಡೇ ಮಾತ್ರ ಸಿಗೋದು. ಏನಣ್ಣ ಅದು? ತಗೊಂತೀರೇನ್ರಿ? ಈ ಒಂದು ಟ್ರೈನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದಂದ್ರೆ 2 ನಿಮಿಷಕ್ಕೆ ಒಬ್ಬೊಬ್ರು ಏನೇನೋ ಮಾರೋರು ಬರ್ತಾರೆ. ಶೇಂಗಾ, ಚಿಪ್ಸು, ಏನೇನೋ ಮಾರೋರು ಬರ್ತಾರೆ. ಭಯಂಕರ ಡಿಸ್ಟರ್ಬೆನ್ಸು ಈ ಟ್ರೈನಲ್ಲಿ. ಅದು ಬಿಟ್ಟರೆ ಓಕೆ, ಕೂತ್ಕೊಂಡೆಲ್ಲ ಹೋಗ್ಬೋದು. ಈ ಬೆಂಗಳೂರಿಂದ ಇದೊಂದು 5 ಅವರ್ ಜರ್ನಿ. 5:05ವರೆಗೆಲ್ಲ ಅಲ್ಲಿ ಬಿಡ್ತೀವಿ. ನಾವು ಬೆಳಗ್ಗೆ ಬಿಟ್ಟಿರೋದು ಬೈಯಪ್ಪನಹಳ್ಳಿಯಿಂದ. ಎಸ್.ಎಂ.ಯಿಂದ ಒಂದು ಹುಷಾರು, ಎಸ್.ಎಂ.ಯಿಂದ ಒಂದು 7:40ಕ್ಕೆ ಈ ಟ್ರೈನ್ ಬಿಡುತ್ತೆ. ಅಲ್ಲಿ 1:01ವರೆಗೆಲ್ಲ ತಿರುಪತಿಗೆ ಇದ್ದು ಬಿಡುತ್ತೆ. ಈ ಟ್ರೈನ್ ಓಕೆ, ಬೆಳಿಗ್ಗೆ ಜರ್ನಿ ಮಾಡೋರಿಗೆಲ್ಲ ಓಕೆ. ಇದೇನು ರಾತ್ರಿನೇ ಬಿಟ್ಬಿಟ್ಟು ನಾವು ಬೆಳಗಿನ ಜಾವ ಹೋಗ್ಬೇಕಂತ ಏನಿಲ್ಲ. ಬಟ್ ಅದು ಇದಕ್ಕಿಂತ ತುಂಬ ಅನುಕೂಲ ಅಂದರೆ ನಮ್ಮ ಕಡೆ ಏನಾದರೂ ಕಾರ್ಗಿರ್ ಇದ್ರೆ ಇನ್ನೂ ಬೆಸ್ಟ್ ಜರ್ನಿ ಆಗುತ್ತೆ. ಎಲ್ಲ ನೋಡ್ಕೊಂಡು ಇಟ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಬೋದು. ನಾವು ಒಂದು ಬೇರೆ ಯಾವುದೋ ಕಾರಣದಿಂದ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು. ಬಟ್ ಇದು ಕೂಡ ಓಕೆ. ಒಂದು 7 ಗಂಟೆಗೆ 7:07ವರೆಗೆಲ್ಲ ಬೆಂಗಳೂರು ಬಿಟ್ಟರೆ ನೀವು 1:01ವರೆಗೆಲ್ಲ ಇರ್ತೀರ. ಸಂಜೆಗೆಲ್ಲ ದರ್ಶನಕ್ಕೆ ಹೋಗಿ ಆಮೇಲೆ ಏನಿದೆ ವ್ಯವಸ್ಥೆ ಎಲ್ಲ ಮಾಡ್ಕೋಬೋದು. ಈಗ ನಿಮಗೆ ಈ ಟ್ರೈನಲ್ಲಿ ಒಬ್ಬ ಮುಖ್ಯ ಅತಿಥಿಗಳನ್ನು ತೋರಿಸ್ತೀನಿ, ಬನ್ನಿ. ಆ ಅತಿಥಿ ಯಾರು ಅಂತ ಗೊತ್ತಾಗತ್ತೆ ನಿಮಗೆ. ಹೋಗಿ ಕೂತ್ಕೊಳ್ರಿ, ಇಲ್ಲೇ ಕೂತ್ಕೊ. ಇವರು ಸನ್ಮಾನ್ಯ ರಂಗಭೂಮಿಯ ಕಲಾವಿದರು ಹಾಗೂ ಚಲನಚಿತ್ರ ಮತ್ತು ಧಾರಾವಾಹಿಯ ನಟರಾದಂತಹ ಗಗನ್. ಸ್ವಲ್ಪ ಕ್ಲೋಸಪ್ ಅಲ್ಲಿ ನೋಡಪ್ಪ. ಹೇಳಿ. ಈಗ ಇವ್ರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಹಾಕೊಡ್ರಿ. ಕಾಲರ್ ಮೈಕನ್ನು ಕೊಟ್ಟಂತಹ ಶ್ರೀಧರ್ ಅವ್ರಿಗೆ ಅಭಿನಂದನೆಗಳು. ಶ್ರೀಧರ್, ಥ್ಯಾಂಕ್ ಯು. ಇವರು ಒಂದು ವಿಷಯ ಹೇಳ್ಬೇಕಂದ್ರೆ, ಇವರ ಒಂದು ಯಾವುದು ಇವರ ಒಂದು ಶಾರ್ಟ್ ಮೂವಿ ಮಹಿಳೆಯರಿಗೆ ಮಾತ್ರ. ಎಲ್ಲರೂ ನೋಡಿ, PRK ಯೂಟ್ಯೂಬ್ ಚಾನಲ್ನಲ್ಲಿದೆ, ಎಲ್ಲರೂ ಹೋಗಿ ನೋಡಿ. ಈಗ ಹತ್ತಿರ 3 ಲಕ್ಷ ಆಯ್ತಲ್ವೇನ್ರಿ? ಹೌದು, 3 ಲಕ್ಷ ವ್ಯೂಸ್ ಆಗಿದೆ. ಚೆನ್ನಾಗಿದೆ ಶಾರ್ಟ್ ಮೂವಿ. ಪರ್ಸನಲಿ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಇರ್ಬೋದು, ಹಾಗೆ ಡೈರೆಕ್ಟರ್ ಆದಂಥ ಆಕಾಶ್ ಅವರು ಇರ್ಬೋದು. ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಹೋಗಿ PRK ಯೂಟ್ಯೂಬ್ ಚಾನಲಲ್ಲಿ ಮಹಿಳೆಯರಿಗೆ ಮಾತ್ರ ಅಂತ ಆ ಶಾರ್ಟ್ ಫಿಲ್ಮ್ನ ನೋಡಿ. ಹೇಳ್ರಿ ಅದ್ರ ಬಗ್ಗೆ ಏನಾದರೂ ನೀವು ಜನ. ಒಂದು ಹೆಣ್ಣು ಗೊತ್ತಿಲ್ಲದಲೆ ಸಂಸಾರದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ, ಅದನ್ನು ಅವಳು ಹೇಗೆ ಫೇಸ್ ಮಾಡ್ತಾಳೆ. ಒಬ್ಬ ಟಾಕ್ಸಿಕ್ ಪರ್ಸನ್ ಗಂಡನಾಗಿದ್ದಾಗ ಅವರು ಯಾವ ರೀತಿ ಗಂಡನನ್ನು ಫೇಸ್ ಮಾಡಬೇಕು, ಜೀವನ ಹೇಗೆ ಫೇಸ್ ಮಾಡಬೇಕು ಅಂತ ಒಂದು ಶಾರ್ಟ್ ಫಿಲ್ಮಲ್ಲಿ ಚಿಕ್ಕದಾಗಿ ಮೆಸೇಜ್ ಕೊಡುವಂಥ, ತಲುಪಿಸಕ್ಕಂಥ ಪ್ರಯತ್ನ ನಾವು ಮತ್ತು ನಮ್ಮ ನಿರ್ದೇಶಕರು ಆಕಾಶ್ ಅವರು, ನಮ್ಮ ಬ್ರದರ್ ಅವರು ಒಂದು ಸಣ್ಣ ಪ್ರಯತ್ನ ಮಾಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ PRK ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀವಿ. ಈಗಾಗಲೇ ಅದು ಹೆಚ್ಚು ಕಮ್ಮಿ 300K ಆಗಿದೆ. ಸೊ ನೀವೆಲ್ಲರೂ ಒಂದ್ಸತಿ ನೋಡಿಬಿಟ್ಟು ನಿಮ್ಮ ಬೆಂಬಲ ನಮಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ವಿಚಾರ, ನಮ್ಮ ಶ್ರೀಧರ್ ಅವರು ನನ್ನ ನೆಚ್ಚಿನ ಗೆಳೆಯರು.
ಸೊ ಇವರು ಶ್ರೀವಾಯುವನ್ನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಒಳ್ಳೇದಾಗಲಿ ಇವ್ರಿಗೆ. ಆಲ್ವೇಸ್ ಐ ವಿಲ್ ಬಿ ಆನ್ ದ ಬ್ಯಾಕ್ ಹೇ ರವಿ ನಾನು ಸದಾ ಅವರ ಹಿಂದೆ ನನ್ನ ಕೈಲಿ ಏನೇನೆಲ್ಲ ಆಗುತ್ತೋ ಆದಷ್ಟು ಐ ವಿಲ್ ಬಿ ಸಪೋರ್ಟಿಂಗ್. ಆ್ಯಂಡ್ ಫಸ್ಟ್ ವಿಡಿಯೋಯಿಂದ ಹಿಡಿದು ಇಲ್ಲಿವರೆಗೂ ಮಾಡಿದ್ದೀನಿ. ನಾನು ಟೈಮ್ ಸಿಕ್ಕರೆ ಅಥವಾ ಫ್ರೀ ಇದ್ದರೆ ಕೊನೆವರೆಗೂ ಯಾವಾಗಲೇ ವಿಡಿಯೋ ಅಂತಂದ್ರೂ ಬಂದು ಮಾಡೋ ಅಂತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ. ನೀವು ಆಗಲೇ ಈಗಲೇ ಒಂದು 3 ವಿಡಿಯೋ ಬಿಟ್ಟಿದ್ದಾರೆ. ಸೊ ಒಳ್ಳೊಳ್ಳೆ 3 ವಿಡಿಯೋ ಅನ್ಬೇಡ್ರಿ, ಚೆನ್ನಾಗಿರಲ್ಲ. ಪ್ಯಾರಿ ಸಮಜ್ಗೆ ಕೆಲವೊಂದು ವಿಡಿಯೋಗಳು ಬಂದ್ಬಿಡು, ವಿಡಿಯೋ ಅನ್ನೋ ಪದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಇಷ್ಟ ಆಗಿತ್ತು ಗೈಸ್. ಅದೇ ಅವಾಗಲೇ ಹೇಳ್ತಿದ್ದಾಗೆ ಇವ್ರ ವಿಡಿಯೋಸ್ಗಳು ಅನ್ಬೇಡ್ರಿ. ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಈ ಒಂದು ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಿರೋ ಉದ್ದೇಶ ಬರೀ ಬ್ಲಾಗ್ ಮಾಡಬೇಕು ಇಲ್ಲ ಬೇರೆ ಬೇರೆ ವಿಡಿಯೋಸ್ಗಳನ್ನ ಹಾಕಬೇಕು ಯಾವುದೋ ಒಂದು ಇದ್ರದ್ದು ಅಂತ ಮಾಡಿಲ್ಲ. ಇದು ಮಾಡಿರೋ ಉದ್ದೇಶ ನಾವು ಒಂದು ಶಾರ್ಟ್ ಮೂವಿಗಳನ್ನು ಮಾಡಬೇಕು, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ನಮ್ಮ ಒಂದು ಮುಖ್ಯ ಆದ್ಯತೆ ಪ್ರಮುಖ ಆದ್ಯತೆ ಇರೋದು ನಾವು ಮಾಡ್ಬೇಕಂತ ಇರೋದು ಶಾರ್ಟ್ ಮೂವೀಸು ನಮ್ಮ ಸಿನಿಮಾ ಕೆಲಸಕ್ಕೆ ಯಾವ್ದ್ಯಾವುದು ಮಾಡಬೇಕು ಯೂಸ್ಫುಲ್ ಇದೆಯೋ ಆ ಎಲ್ಲ ವಿಡಿಯೋಗಳನ್ನು ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಚಾನಲ್ನ ಮಾಡಿದ್ದು ಫಸ್ಟ್ ಆಫ್ ಆಲ್ ನಾವು. ಬಟ್ ಒಂಚೂರು ರನ್ ಆಗಲಿ ಅಂತ ಹಾಕ್ತಾ ಇರೋ ವಿಡಿಯೋಗಳು ಅಷ್ಟೇ ಇವು. ಅದನ್ನ ಬಿಟ್ಟರೆ ಉದ್ದೇಶ ಇನ್ನೂ ಬೇರೆನೇ ಇದೆ. ಬನ್ನಿ ಹಂಗೆ ಹೋಗ್ತಾ ನಮ್ಮ ಬೋಗಿ ಮುಂದೆ ಇದೆ D6, ನಾವಿನ್ನು D9 ಇದ್ದೀವಿ. ಬನ್ನಿ ಡಿ ಬಸ್ ಅವ್ರೆ ಹೋಗಲ್ಲ. ಆಕ್ಚುಲಿ ಈ ಒಂದು ಟ್ರೈನ್ ಮಾಡ್ಬೇಕಾದ್ರೆ ನಾನೊಂದು ಏನೋ ಈ ಲಾಗ್ ಮಾಡ್ತಾ ನನಗೆ ಗ್ಯಾಪಲ್ಲಿ ಒಂದು ಸಿಹಿಕಹಿ ಸತ್ಯ ಹೇಳ್ಬಿಡ್ಲಾ? ಹೇಳ್ರಿ. ಈ ನಮ್ಮ ವಿಡಿಯೋ ಕಾಲ್ ಸಂಸ್ಕೃತಿ ಏನು ಬಂದಿದೆ ಗೊತ್ತಾ, ಈ ವಾಟ್ಸಪ್ಪು ಬೇರೆ ಬೇರೆ ಆ್ಯಪಲ್ಲೆಲ್ಲ ಬರೋ ವಿಡಿಯೋ ಕಾಲ್ಸು ಅತಿ ಹೆಚ್ಚಾಗಿ ಯೂಸ್ ಆಗೋದು ಎಲ್ಲಿ ಮತ್ತು ಯಾರ ಹತ್ರ ಗೊತ್ತಾ? ಈ ಹಿಂದಿಯವ್ರ ಜೊತೆ ಗುರು. ಈ ಹಿಂದಿಯವ್ರ ಹತ್ರ ಯಾಕೆ ಗೊತ್ತಾ, ನೀವು ಎಲ್ಲೇ ನೋಡಿ ಯಾವಾಗಲೇ ನೋಡಿ ಹಿಂದಿಯವರು ಓ ಬಾಯಿ ಇದರ್ ದೇಕೋ ಇದರ್ನ ಹಮ್ ಇದರಿ ಕರ್ತೆ ಅಲ್ವಾ ಗೈಸ್? ನಿಮಗೂ ಅನ್ಸಿಲ್ವಾ? ಇದು ನನಗೆ ಉಳಿದಿದೆ, ನಿಮಗೂ ಅನ್ಸಿದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕಂತ. ಆ್ಯಕ್ಚುಲಿ ಜನ ಹೀಗೆ ಕ್ಲೋಸ್ ಅಪ್ ತಂದಿಟ್ಮೇಲೆ ನಾವೇನು ಮಾಡೋದು. ಈ ಟ್ರೈನ್ಗಳಲ್ಲಿ ಒಂಚೂರು ಆ ಥರ ಏನು ರಶ್ ಏನಿಲ್ಲ, ಆರಾಮಾಗಿ ಚೆನ್ನಾಗೇ ಇದೆ. ಬಟ್ ಬೇರೆ ಟ್ರೈನ್ಗಳಿಗೆ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ. ಹೇಳ ಪುಟಿ ಹಾಯ್ ಮಾಡು ಮೇಲೆ. ಹಾಯ್. ಚೆನ್ನಾಗಿದೆ ಅಂತ ಆ ಪಾಪನು ಬಿದ್ದು ಉಳ್ಳಾಡ್ತಾ ಇದೆ. ಅವ್ರ ಅಮ್ಮನೂ ಕೈ ಬಿಟ್ಟಿದ್ದಾನೆ ಉಳ್ಳಾಡ್ಲಿ ಅಂತ. ನಮ್ಮ ಶ್ರೀವಾಯು ಅವರು ಬರ್ತಿರೋದಕ್ಕೆ ಕಾಲಿಗೆ ಬಿದ್ದಿದೆ. ಅಲ್ಲಿ ಅಂತ ವಿಡಿಯೋಗಳನ್ನ ನಮ್ಮ ಶ್ರೀವಾಯು ಅವರು ಬಂದಿದ್ದಕ್ಕೆ ಆ ಪಾಪ ಕಾಲಿಗೆ ಬೀಳ್ತಾ ಇದೆ. ಸುಮ್ಮಿರ್ರಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರಲ್ಲ. ಸರಿ, ಓಕೆ. ನಾವೀಗ ಟೈಮ್ ಬಂದು ಟೈಮ್ ಎಷ್ಟು? 5-4 ಅಲ್ಲಿ ಗೊತ್ತಾಗಲ್ಲ. ಟೈಮ್ 12 ಗಂಟೆ. ನಾವೀಗ ಚಿತ್ತೂರು ಟೈಮ್ ಈಗ 12 ಗಂಟೆ. ಚಿತ್ತೂರು ದಾಟಿದ್ದೀವಿ. ಇನ್ನೊಂದು 2 ಸ್ಟಾಪಿಗೆಲ್ಲ ತಿರುಪತಿಯಲ್ಲಿ ಇರ್ತೀವಿ. ತಿರುಪತಿಗೆ ಹೋದ್ಮೇಲೆ ನಾವು ಫಸ್ಟ್ ಹೋಗೋದು ಕೆಳಗಡೆ ಅಲ್ಪಿರಿ. ತಿರುಪತಿಲಿ ಅಲ್ಪಿರಿ ಹೋಗ್ಬಿಟ್ಟು ಫಸ್ಟು ನಾವು ಅಲ್ಲೆಲ್ಲರೂ ಸ್ಟೇ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ. ಸ್ಟೇ ಮಾಡಾದ್ಮೇಲೆ ನಾವು ಎಲ್ಲಿ ಟಿಕೆಟ್ ಸಿಗುತ್ತೋ, ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಅಲ್ಪಿರಿಲಿ ತೊಗೊಂಡಿದ್ದೆ. ಸೊ ಬೆಳಗ್ಗೆ 3 ಗಂಟೆಗೇನೆ ಹೋಗ್ಬಿಟ್ಟು ತೊಗೊಂಡಿರೋದಕ್ಕೆ ಈ ಸತಿನೂ ಅದೇ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಎಷ್ಟನೇ ಸಾರಿ ತಿರುಪತಿ? ನಾನಿದು 3rd ಟೈಮ್. ನನಗೆ ಬುದ್ಧಿ ಬಂದಾಗಿದೆ. ಚಿಕ್ಕ ವಯಸ್ಸಲ್ಲಿ ನನಗೆ ಇನ್ನೂ ಅವಾಗ ಬುದ್ಧಿ ಬಂದಿರಲಿಲ್ಲ. ನಾನು ಇರ್ಬೋದು 3ನೇ ಸಲ ಇಲ್ಲ 4ನೇ ಸಲ ಇರ್ಬೋದು. ಬಟ್ ಲಾಸ್ಟ್ ಟೈಮು ನಾನು ಹೋದಾಗ ಒಂದು 6 ಗಂಟೆಗೆಲ್ಲ ಸಂಜೆ 6 ಗಂಟೆಗೆಲ್ಲ ನಾನು ಪಾಳೆ ನಿಂತೆ ಕ್ಯೂಗೆ. ಒಂದು ಬೆಳಗಿನ ಜಾವ ಎಲ್ಲ 6-6:15ಗೆಲ್ಲ ಸಿಕ್ಕಿತ್ತು. ಹತ್ತತ್ರ ಒಂದು 12-15 ಅವರ್ ಕ್ಯೂ ನಿಂತಿತ್ತು. ತಿರುಪತಿಗೆ ಹೊರಟ್ರೆ ತಿಮ್ಮಪ್ಪನ ನೋಡೋಕೆ ಎಷ್ಟು ಖುಷಿ ಇರುತ್ತೆ. ಆ ಕ್ಯೂನ ನೆನೆಸ್ಬಿಟ್ರೆ ಸಿಕ್ಕಾಪಟ್ಟೆ ಚಿಂತೆ ಆಗುತ್ತೆ. ತುಂಬಾ ರಶ್ಶು ತಾಯ್ತಾರೆ, ಜನಜಂಗುಳಿ. ಅದು ನೋಡಿನೇ ಯಾಕಾದ್ರೂ ಬರ್ತೀವೋ ಅಂತ ಅನ್ಸುತ್ತೆ. ಬಟ್ ಯಾವಾಗ ಒನ್ಸ್ ನಾವು ಆ ದೇವ್ರ ದರ್ಶನ ಮಾಡ್ತೀವೋ ಎಲ್ಲ ಮರ್ತ್ಬಿಡ್ತೀವಿ. ನಿಜ, ನನಗೂ ಸುಮಾರು ಸರಿ ಅನ್ಸಿದೆ. ಕ್ಯೂ ಅಲ್ಲಿ ನಿಂತಾಗ ಏನು ಗುರು ಕಾಯ್ದು ಸಾಕಾಯ್ತಲ್ಲ ಅನ್ಸುತ್ತೆ. ಬಟ್ ಒನ್ಸ್ ಆ ದೇವ್ರ ದರ್ಶನ ಮಾಡಿದ ತಕ್ಷಣ, ನೋಡಿದ ತಕ್ಷಣ ನೀವು ನಿಂತಿರೋದು, ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದಿರೋದು, ಇಲ್ಲ ಬೆಟ್ಟ ಹತ್ಕೊಂಡು ಹೋದ್ರೆ ನಿಮ್ಗೆ ಆಗಿರೋ ಆಯಾಸ ಎಲ್ಲನೂ ಒಂದೇ ಸಮ ಕರಿಗೋಗಿ ಆರಾಮಾಗಿ ಒಂದು ರಿಲ್ಯಾಕ್ಸೇಷನಿಗೆ ಬರ್ತೀರಾ. ಆ್ಯಕ್ಚುಲಿ ನನಗೆ ಅದಕ್ಕೆ ಅನ್ಸುತ್ತೆ ದೇವ್ರು ಇದ್ದಾನೆ, ಒಂದು ಶಕ್ತಿ ಇದೆ ಅಂತ. ಗೈಸ್, ನಾವು ಪ್ಲ್ಯಾನ್ ಮಾಡಿರೋದು ಆ್ಯಕ್ಚುಲಿ 3 days. ಸೊ ನಾವು ಈ ಡೇನ Day 1 ಅಂತ ಕನ್ಸಿಡರ್
ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.